ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಲಿಖಿಸಿದ ಗುರು ನಾನಕ್ ಅಂದರೆ ಸಿಖ್ಖರ ಇತಿಹಾಸದಲ್ಲಿ ಬರುವ ಮೊತ್ತ ಮೊದಲನ ಗುರು ನಾನಕ್ ಅವರ ಬಗ್ಗೆ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದೆ. ಹಿಂದಿನ ಸಂಚಿಕೆಯಲ್ಲಿ ಅವರ ಪ್ರಪ್ರಥಮ ಗುರು ಇದಾಗಿದ್ನಲ್ಲ, ಶಿಷ್ಯ ಆಗಿದ್ನಲ್ಲ, ಲೆಹನಾ ಅಂತ ಹೇಳಿ, ಅವನ ಬಗ್ಗೆ ಮಾತಾಡ್ತಿದ್ದೆ. ಲೆಹನಾನ ಹೆಸರು ಅಂಗದ್ ಅಂತ ಚೇಂಜ್ ಆಗ್ತದೆ. ಅಂದರೆ ತನ್ನ ದೇಹದ ಒಬ್ಬ ಅಂಗ ಆಗಿದ್ದ ಇವನು, ಪರಮ ಶಿಷ್ಯ, ಅವನು ಬಹಳ ಮುಖ್ಯವಾದ ಶಿಷ್ಯ ಅಂತ ಹೇಳ್ಕೊಂಡು ಅವನಿಗೆ ಹೆಸರೇ ಚೇಂಜ್ ಮಾಡ್ಬಿಡ್ತಾನೆ. ಅಂಗದ್ ಅಂತ, ಗುರು ಅಂಗದ್ ಅಂತ ಆಗೋಗ್ಬಿಡುತ್ತೆ ಅವನ ಹೆಸರು. ಈಗ ಅವನ ವಿಷಯ ನಾವು ಮಾತಾಡ್ತಾ ಇದ್ದೀವಿ. ಅವನು ಒಬ್ಬ ಈ ಹಿಂದೆ ಹೇಳಿದಾಗೆ ಗುರುವಿನ ಆಪ್ತ ಶಿಷ್ಯನಾಗಿದ್ದವನು. ಅವನು ಗುರು ಥರನೇ ಪಂಜಾಬ್ನ ಈ ಕ್ಷತ್ರಿಯ ಕುಲದಕ್ಕೆ ಸೇರಿದವನಾಗಿದ್ದ. ಮಟ್ಟೆ ದಿ ಸರಾಯ್ ಅನ್ನೋ ಒಂದು ಹಳ್ಳಿಲಿ ಅವನು ಜನ್ಮ ತಾಳ್ದ 1504 ಅಂತ ಹೇಳಲಾಗಿದೆ. ಅವನು ಹುಟ್ಟೂರಿನಿಂದ ಬಿಟ್ಟು ಬೇರೆ ಕಡೆ ಬರ್ತಾನೆ ಗುರು ಜೊತೆಗೆ. ಆದರೆ ಅವನ ತಂದೆ ಫೇರು ಅಂತ ಹೇಳಿ ಅವನ ಹೆಸರು. ಅವನು ಕೂಡ ಖದೂರ್ ಸಾಹಿಬ್ ಅಂತ ಹಳ್ಳಿಗೆ ಬಂದು ನೆಲೆಸ್ತಾನೆ. ಅವನು ಸ್ವಂತ ಹುಟ್ಟೂರು ಬಿಟ್ಬಿಟ್ಟು. ಸೊ ಬಾಲ್ಯದಿಂದಲೇ ಲೆಹನಾ ಅಂದರೆ ಈ ಗುರು ಅಂಗದ್ ಇರ್ತಾರಲ್ಲ, ಅವನು ಆಧ್ಯಾತ್ಮಿಕ ಜೀವನಕ್ಕೆ ವಾಲ್ಬಿಟ್ಟಿರ್ತಾನೆ. ಕಾಲಕ್ಕೆ ತಕ್ಕ ಹಾಗೆ ಬಹಳ ಬೇಗ ಅವನ ವಿವಾಹ ಕಾರ್ಯಕ್ರಮ ಜರುಗಿ ಬಿಡುತ್ತೆ. ಅವನ ಹೆಂಡತಿ ಕಿವಿ ಅಂತ ಅವನ ಹೆಸರು. ಅವಳಿಗೆ 2 ಗಂಡು ಮಕ್ಕಳಾಗ್ತದೆ, ದಾತು ಮತ್ತು ದಾಸು ಅಂತ ಹೇಳಿ. ಒಂದು ಹೆಣ್ಮಗಳು ಅಮ್ರೋ ಅಂತ ಹೇಳಿ ಅವಳ ಹೆಸರು. ಅವಳಿಗೂ ಜನ್ಮ ನೀಡಿ ಕೃತಾರ್ಥಳಾಗ್ತಾಳೆ ಅವನ ಹೆಂಡತಿ. ಸೊ ಅಂಗದ್ ಗುರು ಆದಮೇಲೆ ಅವನೇನು ಮಾಡ್ತಾನೆ, ಗುರುನಾನಕ್ ತಂಗಿದ್ದ ಕರ್ತಾರ್ಪುರ ಇದೆಯಲ್ಲ, ಅಲ್ಲಿ ನೆಲೆಸೋದಿಲ್ಲ ಅವನು. ಅವನೇನು ಮಾಡ್ತಾನೆ, ವಾಪಸ್ ಹೊಟ್ಟೋಗ್ತಾನೆ. ಅವನು ತನ್ನೂರು ಖದೂರ್ ಅಂತ ಇದೆಯಲ್ಲ, ಅಲ್ಲಿ ಹೊಟ್ಟೋಗ್ತಾನೆ, ಅಜ್ಞಾತವಾಸ ಮಾಡ್ತಾನೆ. ಅದು ಯಾಕೆ ಅಜ್ಞಾತವಾಸ ಅಂತ ಸರಿಯಾಗಿ ಇತಿಹಾಸಕಾರ ತಿಳಿಸಿಲ್ಲ. ಆದರೂ ಊಹೆಯಿಂದ ಅವನ ಒಂದು ನೇಮಕ ಆದ ಕೂಡಲೇ ಗುರುನಾನಕನ ಸ್ವಂತ ಮಕ್ಕಳು ಮತ್ತು ಅವನ ಸ್ನೇಹಿತರು, ಶಿಷ್ಯರು ಕೆಲವರೆಲ್ಲ ವಿರೋಧ ಎಕ್ಸ್ಪರ್ಟ್ಸ್ತಾರೆ. ಇದು ಹೇಗಿದು, ಇವನಿಗೆ ಯಾಕೆ ಮಾಡಿದ್ರು ಹಾಗೆ. ಸೊ ಅಲ್ಲಿ ಈರ್ಷೆ, ವಿರೋಧ ಹಾಗೆ ತನ ಕಂಡು ಬಂದಿದ್ದಿಲ್ಲ. ಅವನಿಗೂ ಬೇಸರ ಆಗ್ತಿರ್ತದೆ. ಎಷ್ಟಾದರೂ ಅವನು ಮೊದಲಿಂದನೇ ಒಂಥರ ಆಧ್ಯಾತ್ಮಿಕ ಇದರಲ್ಲಿ ಇರ್ತಾನಲ್ಲ ಅವನು. ಹಾಗಾಗಿ ಅವನು ಬೇಡ, ಇದು ಸವಾಸನೆ ಬೇಡ ಅಂತ ತನ್ನೂರಿಗೆ ವಾಪಸ್ ಹೋಗ್ಬಿಡ್ತಾನೆ. ಅವನು ಬಾಗಿಲು ಹಾಕೊಂಡ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಅಂತ ಮನೆಯಲ್ಲಿ. ಬಾಗಿಲೇ ತೆಗೆದಿಲ್ವಂತೆ. ಸೊ ಅಜ್ಞಾತವಾಸ ಮಾಡ್ತಾನೆ ತನ್ನ ಸ್ವಂತ ಊರಿಗೆ ಹೋಗಿ ಮನೆ ಬಾಗಿಲು ಹಾಕೊಂಡ್ಬಿಡ್ತಾನೆ. ಯಾರಿಗೂ ಸೇರಿಸೋದಿಲ್ಲ, ಆಧ್ಯಾತ್ಮಿಕ ಜೀವನ ಶುರು ಮಾಡ್ತಾನೆ. ಅಂದರೆ ಶಿಷ್ಯರು ಬಿಡಬೇಕಲ್ಲ, ಅವರೆಲ್ಲ ಗಲಾಟೆ ಮಾಡ್ತಾರೆ. ಯಾರ್ರೆ ನೀನು ಗುರು ಆಗಿದ್ಯಾಕಪ್ಪ, ನೀನು ನಮಗೆಲ್ಲ ನೀನು ಉಪದೇಶ ಮಾಡಬೇಕು, ನೀನು ಅಜ್ಞಾತವಾಸ ಮಾಡ್ತಾ ಇದ್ರೆ ಏನು ಉಪಯೋಗ ಅಂತ ಹೇಳ್ತಾರೆ. ಸೊ ಅವಾಗ ಅವರ ಹೆಲ್ಪ್ಗೆ ಇವನು ಬರ್ತಾನೆ, ಭಾಯಿ ಬುಡ್ಡ. ಆ ಬುಡ್ಡ ಅವನು ಎಲ್ಲರಿಗೂ ಅಧಿಕಾರ ನೀಡೋನಾಗಿರ್ತಾನಲ್ಲ, ಅವನು ಭಾಯಿ ಬುಡ್ಡ ಅಂತ ಹಿಂದೆನೇ ಹೇಳಿದಾನಲ್ಲ. ಅವನು ಬಂದ್ಬಿಟ್ಟು ಕೊನೆಗೆ ಅನುರೋಧ ಮಾಡ್ತಾನೆ, ನೀನು ಈ ಥರ ಗುರುವಾಗಿ ನೀನು ಈ ಥರ ಅಜ್ಞಾತವಾಸ ಮಾಡಬಾರ್ದಪ್ಪ, ಜನಗಳಿಗೂ ಸೇವೆ ಮಾಡಬೇಕು, ನೀನು ಹೊರಗೆ ಬಾ ನಿನ್ನ ಮನೆಯಿಂದ ಅಂತ ಹೇಳಿ ಅವನಿಗೆ ಕರ್ಕೊಂಡು ಬರ್ತಾನೆ. ಅವನ ಮನೆ ಹೊಲಿಸ್ತಾನೆ, ಹೊರಗೆ ಬಿಡ್ತಾನೆ. ಸೊ ಅಲ್ಲಿಂದ ಶುರುವಾಗ್ತದೆ ಅವನ ಗುರುವಿನ ನಿಜವಾದ ಕಾರ್ಯಗಳು. ಸೊ ಜನಗಳಿಗೆಲ್ಲ ಉಪದೇಶ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಗುರುನಾನಕ್ ಹೇಳ್ದಂಗೆ ಅವನು ಅದೇ ಒಂದು ಪಂಕ್ತಿನೇ ಪರಿಪಾಲಿಸ್ತಾನೆ. ಎಲ್ಲರಿಗೂ ಉಪದೇಶ ಮಾಡೋದು,
ಭಜನೆ ಮಾಡೋದು, ಎಲ್ಲ ಗುರುಗಳು ಮಾಡ್ದಂಗೆ. ಸೊ ಜನಗಳೆಲ್ಲ ಬರೋಕ್ಕೆ ಶುರು ಮಾಡ್ತಾರೆ, ಕಾಣಿಕೆ ಒಪ್ಪಿಸ್ತಾರೆ. ಆಮೇಲೆ ಲಂಗರ್ ಇರ್ತದೆ, ಲಂಗರ್ನ ಕೂಡ ಎಲ್ಲರಿಗೂ ಫ್ರೀ ಊಟ ಕೊಡೋದು ಎಲ್ಲ ಮಾಡ್ತಾ ಇರ್ತಾನಲ್ಲ. ಅವಾಗೇನಾಗ್ಬಿಡುತ್ತೆ, ಒಂದು ಕಥೆ ನಡೀತದೆ ಅಂತೆ. ಆ ಲಂಗರ್ ನಡೆಸ್ತಾ ಇದ್ದವನು ಒಬ್ಬ ಅಡಿಗೆವನು ಇರ್ತಾನೆ. ಅವನಿಗೇನಾಗುತ್ತೆ, ಅವನು ಇದ್ದಕ್ಕಿದ್ದಕ್ಕೆ ತಲೆ ಎಲ್ಲ ತಿರುಗಿಬಿಡುತ್ತೆ ಅವನಿಗೆ. ನಿನ್ನ ಸೇವೆ ನಾನು ಮಾಡ್ತೀನಿ, ನಿನಗೇನು ಬೇಕೋ ಅದನ್ನೆಲ್ಲ ಕೊಡ್ತೀನಿ, ಈ ಊರಿನವ್ರಿಗೆಲ್ಲಾನು ನಾನು ಅಡುಗೆ ಮಾಡ್ತಾ ಕೂತ್ಕೊಂಡ್ಬಿಟ್ರಿ, ನಾನು ನಿನಗೆ ಗುರು ಅಂತೇಳಿ ನಿನಗೆ ಅಡುಗೆ ನೇಮಿಸಿದಾರೆ, ನಿನಗೆ ಸೇವೆ ಮಾಡ್ತೀನಿ. ಬಟ್ ಎಲ್ಲರಿಗೂ ಇಷ್ಟು ಜನಕ್ಕೆಲ್ಲ ನಾನು ಮಾಡ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗ್ಲಪ್ಪ, ಹೆಂಗೆ ಇದು ಸರಿ ಹೋಗಲ್ಲ ಇದು ಅಂತ ಹೇಳ್ತಾನೆ. ನಾನು ಅಬ್ಜೆಕ್ಟ್ ಮಾಡ್ತಾನೆ. ಅದಕ್ಕೆ ಅವನು ಇಲ್ಲ ಇದು ಲಂಗರ್ ಅಂದರೆ ಪ್ರತಿಯೊಬ್ಬರಿಗೂ ನೀವು ಸೇವೆ ಮಾಡಲೇಬೇಕಪ್ಪ, ಅದು ಆಗೋದಿಲ್ಲ, ಅದು ನೀವು ಹಂಗೆ ಮಾಡಬೇಡ ಅಂತ ಹೇಳ್ತಾನೆ. ಆದರೆ ಅವನು ಸಿಕ್ಕಾಪಟ್ಟೆ ಜಂಬ ಬಂದ್ಬಿಟ್ಟಿರ್ತದೆ. ಗುರುಗಳು ಸೇವೆ ಮಾಡ್ತಾ ಇದ್ದೀನಿ ನಾನು, ನನಗೆ ಜಾಸ್ತಿ ನೀವು ಇದು ಕೊಡಬೇಕು. ಅವನು ತನ್ನ ಗುರುನ ಶಿಷ್ಯ, ಪಟ್ಟ ಶಿಷ್ಯ, ಅಡಿಗೆವನಾಗಿ ನಾನು ಎಲ್ಲರಿಗೂ ಆಹಾರ ಎಲ್ಲ ಮಾಡ್ತಿದ್ದೀನಿ. ಅದನ್ನು ನನಗೆ ಸ್ವಲ್ಪ ನೀವು ಸೂಕ್ತ ಒಂದು ಇದು ಕೊಡಿ, ಮರ್ಯಾದೆ ಕೊಡಿ ಅಂತ ಅವನಿಗೆ ಸ್ವಲ್ಪ ಜಂಬ ಶುರುವಾಗ್ಬಿಡ್ತು. ಜಂಬದ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಜಂಬದ ಕೋಳಿ ಈ ಥರ ಆಗ್ಬಿಟ್ಟ ಅವನು. ಅವಾಗ ಇದೇನಾಗೋಯ್ತು, ಆ ಗುರುನ ಎಷ್ಟೇ ಹೇಳಿದ್ರು ಕೇಳ್ತಾ ಇರ್ಲಿಲ್ಲಂತೆ. ಅವಾಗ ಗುರು ಭಾಳ ಬೇಜಾರಾಗ್ಬಿಡ್ತಂತೆ ಅವನಿಗೆ. ಏನು ಈ ಥರ ಮಾಡ್ತಾನಲ್ಲ ಇವನು ಅಂತ. ನನ್ನ ಆದೇಶ, ನನ್ನ ಇನ್ಸ್ಟ್ರಕ್ಷನ್ಸು, ನಾನು ಕೇಳಿದೆ ಹೋದ್ರೆ ನೀನು ಇದೇನಪ್ಪ ಪ್ರಯೋಜನ, ನನಗೆ ಸರಿ ಹೋಗೋದಿಲ್ಲ ಅಂತಂದ್ರೆ, ಇಲ್ಲ ನಾನು ನಿಮ್ಗೆ ಹೇಳ್ತೀನಿ, ಆದರೆ ನಾನು ಮಾತ್ರ ನಿಮಗೆ ಮಾತ್ರ ಸೇವೆ ಮಾಡೋಕ್ಕಿಟ್ಟೆ, ಬಾಯ್ಕವ್ರಿಗೆಲ್ಲ ಸೇವೆ ಮಾಡೋದಿಲ್ಲ ಅಂತನಂತೆ. ಕೋಪ ಬಂದು ಹೋಗತ್ಲಾಗಿ ಎಲ್ಲರೂ ಸಾಯಿ ಅಂತ ಕೋಪದಲ್ಲಿ ಹೇಳ್ತಾರಲ್ಲ, ಅದು ಹೋಗಿ ಎಲ್ಲರೂ ಸಾಯಿ ಅಂದ್ಬಿಡ್ತಾನಂತೆ. ನಾನು ಸಾಯ್ಬೇಕಾದ್ರೆ ಅವ್ನು ಸಾಯಿ ಅತ್ಲಾಗಿ ಯಾರಿಗೆ ಬೇಕಾಗಿದೆ ನಿಂದು ಅಂತ ಅವನ ಕೋಪದಲ್ಲಿ. ಗುರು ಕೋಪ ಮಾಡ್ಕೊಳ್ಳೋದೇ ಅಪರೂಪ ಅಲ್ವಾ, ಅಂಥದ್ದೆಲ್ಲ ಅವ್ನಿಗೆ ಕೋಪ ಅಂದರೆ ಅದು ಎಷ್ಟು ಸಹಿಸಿರ್ತಾನೆ ಅವನು. ಸೊ ನಾನು ನೀವು ಆಜ್ಞೆ ಕೊಟ್ಬಿಟ್ಟಿದ್ದಲ್ಲ, ಬೆಂಕಿಲಿ ಬಿದ್ದು ಸಾಯಿ ಅಂತ, ನಾನು ಸಾಯ್ತೀನಿ ಅಂತ ಹೋಗ್ತಾನಂತೆ ಕಾಡಿಗೆ. ಅಲ್ಲಿ ಚಿತೆ ಎಲ್ಲ ಅರೇಂಜ್ ಮಾಡ್ತಾನಂತೆ. ಚಿತೆ ಎಲ್ಲ ಮಾಡಿ ನೇಸಾಗಬೇಕು ಅಂತ. ಆವಾಗ ಅಲ್ಲೊಬ್ಬ ದರೋಡೆಗಾರ ಬರ್ತಾನಂತೆ. ಅವನೇನು ಮಾಡ್ತಾನೆ, ಊರೆಲ್ಲ ಖಾಲಿ ಮಾಡಿಬಿಟ್ಟು ಚಿನ್ನ ಬೆಳ್ಳಿ ಎಲ್ಲ ಹೊತ್ಕೊಂಡು ಬರ್ತಾ ಇರ್ತಾನಂತೆ. ಅವನು ಕೂಡ ಇವನು ನೋಡಿ, ಯಾಕಯ್ಯ ನೀನು ಸಾಯ್ತಾ ಇದೀಯಾ ಅಂತ ಕೇಳಿ, ಇಲ್ಲಪ್ಪ ನನಗೆ ಈ ಥರ ಆಗ್ಬಿಡ್ತು, ಗುರುಗಳು ನನಗೆ ಮಾಡಾಕ್ಬಿಟ್ರು, ನನಗೆ ಆಜ್ಞೆ ಕೊಟ್ಟಿದ್ದಾರೆ, ನಾನು ಸಾಯ್ಬೇಕು ಅಂತ ನಾನು ಗುರುಗಳು ಹೇಳಿದ ಮಾತು ಕೇಳಲೇಬೇಕಲ್ಲ. ಹಾಗೆ ಯಾರು ನಿಮ್ಮ ಗುರು ಅಂದರೆ ಹಿಂಗೆಲ್ಲ ವಿಷಯ ಎಲ್ಲ ಹೇಳ್ತಾರಂತೆ. ಅವಾಗ ಅವನಿಗೆ ಏನು ಇಂಥ ಗುರುನು ಇದ್ದಾನಲ್ಲ, ಈ ಗುರು ಮಾತು ಕೇಳಿದ್ರು ನೀನು ಸಾಯ್ತಾ ಇದ್ದಾನಲ್ಲ ಅಂದರೆ ಆ ಗುರು ಎಂಥವನಿರ್ಬೋದು, ಗುರು ಆಜ್ಞೆ ಪರಿಪಾಲಿಸೋನು ಎಂಥ ಗುರು ಇರ್ಬೋದು ಅಂತ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಸಾಯ್ತೀನಪ್ಪ, ನಾನು ಸಿಕ್ಕಾಪಟ್ಟೆ ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ, ದರೋಡೆಗಾರ ಆಗಿದ್ದೀನಿ, ನಾನು ಎಲ್ಲಾರ ಮನೆ ಜೋತಿದ್ದೀನಿ, ಚಿನ್ನ ಬೆಳ್ಳಿ ಎಲ್ಲ ಇದೆ ನನ್ನ ಹತ್ರ, ನೀನು ಸಾಯ್ಬೇಡ, ನೀನು ಇನ್ನೂ ಸೇವೆ ಮಾಡಬೇಕು, ನಾನು ಈ ಪ್ರಪಂಚದಲ್ಲಿ ಇದ್ದೇ ಇದ್ರೆ ನಿನ್ನ ಬದಲು ನಾನೇ ಸತ್ತೋಗ್ತೀನಿ ಅತ್ಲಾಗಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಚಿನ್ನ ಎಲ್ಲ ಅವನಿಗೆ ಕೊಟ್ಬಿಟ್ಟು ತಾನೇ ಚಿತೆಗೆ ಬಿದ್ಬಿಟ್ಟು ಅವ್ನು ಸತ್ತೋಗ್ಬಿಡ್ತಾನಂತೆ. ಆ ದರೋಡೆಗಾರ ಅವನೇ ಅಂತ ಅವನು. ವಿಚಿತ್ರ, ಇದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ, ಬಟ್ ನಡೆದಿದೆ ಅಂತ ಹೇಳ್ತಾರೆ ಇತಿಹಾಸಕಾರರು. ವಾಟ್ ಎವರ್ ಇಟ್ ಈಸ್, ಅಂತೂ ಸತ್ತೋಗ್ಬಿಡ್ತಾನೆ, ಪ್ರಾಶ್ಚಿತ ಮಾಡ್ಕೊಂಡ್ಬಿಡ್ತಾನೆ ಅವನು ಪಾಪ ಸತ್ಬಿಟ್ಟು. ದರೋಡೆಕೋರ ಏನು ಮಾಡ್ತಾನೆ, ಬಾಣಸಿಗ ಅವನು ಖುಷಿ ಆಗ್ಬಿಡ್ತಾನೆ, ದುಡ್ಡೆಲ್ಲ ಸಿಕ್ತು ನನಗೆ ಅಂಥೇಳಿ ಅವನು ಫಾಸ್ಟ್ ಕ್ಲಾಸಾಗಿ ವಾಪಸ್ ಬರ್ತಾನೆ ಮಜಾ ಮಾಡೋಣ ಅಂತೇಳಿ. ದುಡ್ಡೆಲ್ಲ ಇದು ಚಿನ್ನ ಬೆಳ್ಳಿ ಎಲ್ಲ ತೊಗೊಂಡು ಬಂದು ಮಾರ್ಕೆಟಿಗೆ ಬಂದು ಅದನ್ನು ಮಾರೋವಾಗ ಹುಡುಕ್ತಾ ಇರ್ತಾರೆ ಇವರೆಲ್ಲ ಅಧಿಕಾರಿಗಳು. ದರೋಡೆ ಮಾಡಿದ್ರೆ ಎಲ್ಲೋದ ದರೋಡೆಗಾರ ಹಾಗೆ ಅಂದರು. ಇವನ ಹತ್ರ ಇದ್ದಿದ್ದು ನೋಡ್ಕೊಂಡ್ಬಿಟ್ಟು ಇವನು ಹಿಡಿತಾರೆ. ಇವನು ಎಲ್ಲ ಸಿಕ್ತು ಅಂದರೆ ಇದು ನಂಬೋದಿಲ್ಲ, ನೀನೇ ದರೋಡೆಗಾರ ಅಂತೇಳಿ ಅವನಿಗೆ ಶಿಕ್ಷೆ ಕೊಡ್ತಾರೆ. ಯಾವ ಶಿಕ್ಷೆ? ಮರಣದಂಡನೆ. ಆಗಿನ ಕಾಲದಲ್ಲ ಹಂಗೆ ಇತ್ತು, ಅವ್ರಿಗೆ ಸಾಯಿಸೇ ಬಿಡ್ತಾರೆ ಅವ್ರಿಗೆ. ಸೊ ನಾವು ಸ್ವತಃ ಹೋಗಿ ಚಿತೆಯಲ್ಲಿ ಬಿದ್ದು ಸಾಯೋ ಬದಲು ಈ ಥರ ಸರ್ಕಾರದ ಕೈಗೆ ಸಿಕ್ಬಿಟ್ಟು ಒಂದು ಸದೋಗ್ಬಿಡ್ತಾನೆ ಅವನು. ಸೊ ಇದೊಂದು ನಿದರ್ಶನ ಹೇಳ್ತಾರೆ. ಹಾಗೆ ಕಣ್ಣನ ಹೆಂಡತಿ ಯಾವತ್ತಿದ್ರು ಮುಂಡೆ ಅಂತ ಹೇಳ್ತಾರಲ್ಲ, ಆ ಥರ ಯಾರೋ ಎಲ್ಲೋ ಸಾಯ್ಬೇಕಾದ್ರೆ ಹೆಂಗೋ ಸಾಯ್ಬೇಕಾದ್ರೆ ಅವ್ನು ಸಾಯಲೇಬೇಕಾಗ್ತದೆ, ಅವ್ನು ಸತ್ತೋಗ್ಬಿಡ್ತಾನೆ, ಗಲ್ಲಿಗೇರಿಸ್ಬಿಡ್ತಾನೆ ಅವನಿಗೆ. ಏನು ನೀಡುವೆ ಪ್ರೇಮಿಗಳಿಗೆ, ಗುಳಿ ಬೀಳುವ ಕಣ್ಣಗಳಿಗೆ, ಆಸೆ ನಿರಾಸೆಗಳ ಸುರಿಮಳೆ ಬೀಳಿಸುವೆಯೋ ಅದರೊಳಗೆ. ಓ ಹಬ್ಬವೇ, ಹೌದು ಆಸೆ ನಿರಾಸೆಗಳು ನಿಶ್ಚಿತ, ಅದಕ್ಕಾಗಿ ಕಾಯಬೇಕು ಮುಂದಿನ ಹಬ್ಬಕ್ಕೆ. ಓ ಹಬ್ಬವೇ, ಏನು ನೀಡುವ ಪ್ರೇಮಿಗಳಿಗೆ, ಗುಳಿ ಬೀಳುವ ಕೆನ್ನೆಗಳಿಗೆ, ಆಸೆ ನಿರಾಸೆಗಳ ಸುರಿಮಳೆ ಬೀಳಿಸುವೆಯ ಅದರೊಳಗೆ. ಓ ಹಬ್ಬವೇ, ಓ ಹಬ್ಬವೇ.
ಪ್ರೀತಿಯ ಮುತ್ತಿನ ಹಾಡಿನ ಹೊಳೆಯ ಹಬ್ಬವೇ ಏನು ನೀಡುವೆ ಸಾಹಿತಿಗೆ ಸಾಹಿತಿಗೆ. ಸೊ ಇದು ಇತಿಹಾಸಕಾರರ ಗುರು ಅಂಗದನ ಈ ಒಂದು ಎಷ್ಟೇ ಅವನು ದೈನ್ಯ ಭಾವನೆ, ನಮ್ರತೆ, ನಿಗರ್ವತೆ, ದಾರಿದ್ರ್ಯ ಸುಖ, ನಿರಹಂಕಾರ ಭಾವನೆ ಎಲ್ಲ ಇಟ್ಕೊಂಡಿದ್ರು ಕೂಡ ಮನುಷ್ಯನಿಗೆ ಕೋಪನೂ ಬರ್ತದೆ, ತಾಪನೂ ಬರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಇದೆ. ಎಷ್ಟೇ ಗುರು ಆಗಲಿ ಅವನಿಗೆ ಕೋಪದಲ್ಲಿ ಒಬ್ಬ ಮನುಷ್ಯನಿಗೆ ಶಾಪ ಕೊಡ್ತಾನೆ ಅಂತ ಹೇಳೋದಕ್ಕೆ. ಬಟ್ ಇದೇ ಥರ ಇನ್ನೂ ಒಂದು ಘಟನೆ ನಡೀತದೆ ಅವನ ಜೀವನದಲ್ಲಿ. ಏನು ಅಂದರೆ, ಇಬ್ಬರು ಸತ್ತ ಮತ್ತು ಬಲ್ವಂತ್ ಅಂತ ಸಂಗೀತಗಾರರು ಇರ್ತದೆ. ಅವನು ಅದೇ ಥರ ಬಂದ್ಬಿಟ್ಟು ಇವನ ಫಾಲೋವರ್ಸ್ ಆಗ್ಬಿಡ್ತಾರೆ. ಇವನ ಅಸ್ತ ಅಂದರೆ ಗುರುನ ಒಂದು ಆಶ್ರಮಕ್ಕೆ ಬರೋದು, ಹಾಡು ಹೇಳೋದು, ಜನಗಳಿಗೆಲ್ಲ ಮನಸೋದು, ಭಕ್ತಿಗೀತೆ ಹೇಳೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಆ ಸಂಗೀತಗಾರನ ಆಶ್ರಮಕ್ಕೆ ಸೇರಿಸಿ ಅವರಿಂದ ಹಾಡುಗಾರಿಕೆ ಎಲ್ಲ ಕೇಳಿಕೊಂಡು ಜನ ಇನ್ನಷ್ಟು ಆಕರ್ಷಿತರಾಗಿ ಜನ ಬರೋ ಶುರು ಮಾಡ್ತಾರೆ. ಸಂಗೀತ ಅಂದ್ರೆ ಎಲ್ಲರಿಗೂ ಆಸೆ ತಾನೆ. ಸೊ ಸಂಗೀತಗಾರ ಹಾಡು ಹೇಳೋದು ಕೇಳ್ಕೊಂಡು ಜನ ಬರೋ ಶುರು ಆದ ಕೂಡಲೇ ಸಂಗೀತಗಾರರಿಗೆ ಹೆಸರು ಆಗ್ತಿದೆ. ಈರ್ಷೆ ಮತ್ತು ಒಂಥರ ಅವರು ಒಂದು ಹೆಗ್ಗಳಿಕೆ. ಆದರೆ ನಮ್ಮ ಸಂಗೀತದಿಂದನೇ ಜನ ಬರ್ತಾ ಇರೋದು, ಈ ಗುರುವಿಂದ ಅಲ್ಲ. ಗುರು ಮಾತು ಯಾರು ಕೇಳ್ತಾರೆ? ಗುರುನ ಒಂದು ಉಪದೇಶ ಅದೆಲ್ಲ ಅಂಥದ್ದೇನಿಲ್ಲ, ನನ್ನ ಸಂಗೀತನೇ ಮುಖ್ಯ. ಸೊ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಎಲ್ಲರ ಹತ್ರ ಹೋಗಿ ನಾವು ದೊಡ್ಡಸ್ಗೆ ನಮ್ಮದೇ ಇದಿರೋದು, ಗುರು ಇರೋದೇ ನಮ್ಮಿಂದ, ಹಾಡಿದ್ರಿಂದನೇ ಗುರು ಅಂತ ಆ ಥರ ಎಲ್ಲ. ಅದು ಗುರುಗಳಿಗೆ ಬೇಜಾರಾಗ್ಬಿಡಕ್ಕೆ ಹೇಳಿ, ಇದೇನಪ್ಪ ಇದು, ನಾವು ಒಬ್ಬನಿಗೆ ಒಬ್ಬ ಈ ಬಾಣಸಿಗ ನೋಡಿದ್ರೆ ಈ ಥರ ಮಾಡಿದ, ಈ ಸಂಗೀತಗಾರರ ಬಂದರೆ ಈ ಥರ ಮಾಡ್ತಾ ಇದ್ದಾನೆ, ಯಾಕೆ ಇದು ಈ ಥರ ಆಗ್ತಾ ಇದೆ ಅಂತ ಅವ್ರಿಗೆ ಹೋದ್ರೆ, ಬೇಡ ಇವನಿದ್ರೆ ಸರಿ ಹೋಗೋದಿಲ್ಲ ಅಂತೇಳಿ ಅವ್ನು ಹೊರಗಟ್ಟು ಬಿಡ್ತಾರೆ. ಬೇಡಪ್ಪ ನೀನು ಹೋಗು, ನನ್ನ ಒಂದು ಪ್ರವಚನಕ್ಕೆ ಅಡ್ಡಿ ಆಗ್ತಿದ್ದೆ ನೀ ಸಂಗೀತನೂ ಹೇಳ್ಬೇಡ, ಏನು ಬೇಡ, ಹೋಗು ಅಂತೇಳಿ ಹೊರಡೋಗ್ತಾರೆ. ಆವಾಗ ಅವರು ಹೋಗಿ ಯಾರನ್ನು ಕೇಳ್ತಾರೆ, ಅಡ್ಡು ಬೀಳ್ತಾರೆ, ಇಲ್ಲ ನಾವು ವಾಪಸ್ ಬರ್ತೀವಿ, ನಮ್ಗೆ ಹೆಂಗಾರು ಮಾಡಿ ಹಾಗೆ ಅಂತ. ಕೊನೆಗೆ ಅಂತೂ ವಾಪಸ್ ಬರ್ತಾರೆ. ತಿರ್ಗಾ ಅವನಿಗೆ ಕನಿಕರ್ಕೊಂಡು ನೀನು ಬಾಪ ಅಂತ ವಾಪಸ್ ಬರ್ತಾರಂತ. ತಿರ್ಗಾ ಕರ್ಸ್ಕೋತಾರಂತೆ, ಕ್ಷಮಿಸ್ಬಿಡ್ತಾರಂತೆ. ಅವರು ಇಂದಿಗೂ ಪ್ರಸಿದ್ಧವಾಗಿರೋ ಸಂಗೀತಗಾರರು ಹಾಡಿರೋದು ಒಂದು ಸತ್ತೇ ಬಲ್ವಂತ್ ದಿ ವರ ಅಂತ ಒಂದು ಹಾಡನ್ನು ರೂಪಿಸಿ ಗುರುನಾನಕನನ್ನು ಭಜಿಸಿ ಹಾಡ್ತಾರಂತೆ. ಅದು ಇವತ್ತಿಗೂ ಗುರುದ್ವಾರದಲ್ಲಿ ಈ ಹಾಡು ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತಾರೆ. ಸೊ ಈಗ ಯಥಾ ಪ್ರಕಾರ ಗುರುದು ಪ್ರಸಿದ್ಧಿ ಜಾಸ್ತಿ ಆಗ್ತಾ ಇದ್ದ ಬಂದಾಗ ಅವ್ರ ವಿರುದ್ಧನೂ ಅದೇ ಥರ ಶುರುವಾಗ್ಬಿಡ್ತದೆ. ಎಲ್ಲರೂ ಹುಚ್ಚಿಕೊಲ್ದವ್ರು ಇರ್ತಾರೆ. ಅನಾಮದೇವ ತಪಸ್ವಿ ಒಬ್ಬ ಬರ್ತಾನಂತೆ, ಅವನು ಕೂಡ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ, ಇವ್ರ ವಿರುದ್ಧ ಎಲ್ಲ ಅಪಚಾರ ಮಾಡ್ತಾನೆ. ಸೊ ಅವಾಗ ಆ ಟೈಮ್ನಲ್ಲಿ ಏನಾಗುತ್ತೆ, ಇದು ಕ್ಷಾಮ ಶುರುವಾಗ್ತದೆ, ಮಳೆ ಬರೋದಿಲ್ಲ. ಆ ಟೈಮ್ನಲ್ಲಿ ಮಳೆ ಇರೋದಿಲ್ಲಂತೆ. ಪಂಜಾಬ್ನಲ್ಲಿ ಭಾಳ ಜನ ಕಷ್ಟಪಡ್ತಾರೆ. ರೈತಾಪಿ ಜನರು, ಎಸ್ಪೆಷಲಿ ಜಾಟ್ಸ್ ಅಂತ ಕರೀತಾರೆ ಅವ್ರಿಗೆಲ್ಲ. ರೈತಾಪಿ ಜನರವರು, ಶೂರವರು, ಜಾಟ್ ರೆಜಿಮೆಂಟ್ ಅಂತಲೇ ಇರುವೆ. ಅವರು ಏನು ಮಾಡ್ತಾರೆ, ಇದು ಸರಿ ಹೋಗಲಿಲ್ಲ, ನಮಗೆ ಅನ್ನ ನೀರು ಬೆಳೆ ಬರ್ತಾ ಇಲ್ಲ, ಮಳೆ ಬರದಿದ್ಮೇಲೆ ಬೆಳೆ ಉತ್ತದ ಹೆಂಗೆ, ಆ ಥರ ಪರಿಸ್ಥಿತಿ ಉಂಟಾದಾಗ ಗುರುನ ಕೇಳ್ಕೊತಾರೆ. ಆವಾಗ ಗುರು ಬಂದು ನೀವು ಒಬ್ಬ ತಪಸ್ವಿ ಮತ್ತು ಅಲ್ಲಿಯವರೆಲ್ಲ ಬೇಕು ಅಂತ ಗುರು ವಿರೋಧಿಗಳು ಇರ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಈ ಗುರುವಿಂದನಪ್ಪ ಈ ಥರ ಆಗಿರೋದು, ಈ ಗುರುನ ಓಡಿಸ್ಬಿಡಿ, ಅವಾಗ ಅನ್ನ ನೀರೆಲ್ಲ ಬರ್ತದೆ, ನಮಗೆ ಮಳೆನೂ ಬರ್ತದೆ, ಎಲ್ಲ ಸರಿ ಹೋಗ್ತದೆ, ಈ ಗುರುನೇ ನಮಗೆ ಪ್ರಾಬ್ಲಮ್ ಆಗಿರೋದು ಅಂತೇಳಿ ಗುರು ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡ್ತಂತೆ. ಎಲ್ಲ ಹೇಳಿಕೆ ಶುರು ಮಾಡ್ತಂತೆ. ಆವಾಗ ಜಾಟ್ಸ್ ರೈತರೆಲ್ಲ ಬಂದ್ಬಿಟ್ಟು ಗುರುಗೆ ನಿವೇದನೆ ಕೊಡ್ತಾರಂತೆ, ನೀವು ಹೊರಟ್ಬಿಡಿ, ಇಲ್ಲಿದ್ರೆ ಸರಿ ಹೋಗಲ್ಲ, ನಮಗೆ ಮಳೆ ಬರೋದಿಲ್ಲ, ಏನೂ ಬರೋದಿಲ್ಲ, ನಮ್ಗಳ ತೊಂದರೆ ಆಗಿದೆ, ನಿಮ್ಮಿಂದನೇ ಆಗಿರೋದಂತೆಲ್ಲ ಹೇಳ್ತಾರೆ ಅಂತ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಅವಾಗ ಈ ಗುರು ಅಂಗದ್ಗೆ ಒಬ್ಬ ಶಿಷ್ಯ ಇರ್ತಾರೆ. ಅವನ ಹೆಸರು ಅಮರ್ದಾಸ್ ಅಂತ ಹೇಳ್ತಾರೆ. ಅಮರ್ದಾಸ್ ಮಧ್ಯಸ್ಥಿಕೆ ಮಾಡ್ತಾನೆ ಈ ಗಲಾಟೆಗೆ. ಅವನೇನು ಮಾಡ್ತಾನೆ, ಅನಾಮಧೇಯ ತಪಸ್ವಿ ಒಬ್ಬ ವಿರೋಧಿ ಇರ್ತಾನಲ್ಲ, ಅವನಿಂದನೇ ಇದೆಲ್ಲ ಆಗ್ತಿರೋದು ಅಂಥೇಳಿ ಅವನಿಗೆ ಕರ್ಕೊಂಬಂದು, ನೋಡಪ್ಪ ನಿನಗೆ ಗುರುನ ಓಡಿಸ್ಬೇಕು ಅಂತ ನಿಂಗೆ ಆಸೆ ಅಲ್ವಾ, ಅದಕ್ಕೆ ನೀನೊಂದು ಕೆಲಸ ಮಾಡು, ನಿನಗೆ ನೇಗಿಲಿಗೆ ನಿನ್ನ ಕಟ್ಬಿಟ್ಟು ಹಾಕ್ತೀವಿ, ನೀನೇ ಉತ್ಬಿಡು, ರೈತಾಪಿ ಜನರಿಗೆ ಅನುಕೂಲ ಆಗ್ತದೆ, ನೀವು ಉತ್ಬಿಡು, ನೀನು ಎತ್ತಿನ ಥರ ನೀನು ಕಟ್ಟಾಕ್ಬಿಡ್ತೀವಿ, ಅದು ನೀನು ಉತ್ಬಿಡು, ಅವಾಗ ನೋಡು ಮಳೆ ಬರ್ತದೆ, ಆ ಮಳೆ ಬಂದಾಗ ಎಲ್ಲ ಸರಿ ಹೋಗ್ತದೆ ಅಂತೇಳಿ ಅವನಿಗೆ ಶಿಕ್ಷೆ ರೂಪದಲ್ಲಿ ಅವನಿಗೆ ಮಾಡಿಸ್ಬಿಡ್ತಾರಂತೆ. ಅದು
ರೈತರು ಕೂಡ ನಂತಾರಂತೆ, ಓ ಈ ತಪಸ್ವಿನ ಕಟ್ಟಾಕ್ಬಿಟ್ಟು ರೈತರು ಐ ಮೀನ್ ಉತ್ಬಿಟ್ರೆ, ಹೊಲಗೆ ಉತ್ಬಿಟ್ರೆ ಮಳೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಹಂಗೆ ಅವ್ರು ಹೇಳೋಂಗೆ ಮಾಡ್ತಾರಂತೆ. ಅದು ಏನೋ ಯಾವ ಕಾರಣಕ್ಕೋ ಅದು ಚಮತ್ಕಾರ ಆಗ್ತದೆ. ಯಾವಾಗ ಉತ್ತಕ್ಕೆ ಶುರು ಮಾಡ್ತಾರೋ ಎತ್ತು ಥರ ಅವನಿಗೆ ಹಗಲು ಕಟ್ಬಿಟ್ಟು ನೇಗಿಲು ಕಟ್ಬಿಟ್ಟು ಅವ್ನಿಗೆ ಉತ್ತಾನಲ್ಲ, ಆವಾಗ ಮಳೆ ಬರುತ್ತಂತೆ. ಆ ಮಳೆ ಬಂದಾಗ ಎಲ್ಲರಿಗೂ ಖುಷಿ ಆಗ್ಬಿಡ್ತಂತೆ. ಅವನಿಗೆ ಇವನಿಂದನೇ ಆಗಿದ್ದು, ಇವನಿಗೆ ಸಾಯಿಸೇ ಬಿಡೋಣ ಅಂತೇಳಿ ಮಾಡ್ತಾ. ಅವಾಗ ಗುರು ಹೇಳ್ತಂತೆ, ಬೇಡ ಇವನಿಗೆ ಶಿಕ್ಷೆ, ಈ ಥರ ಶಿಕ್ಷೆ ಕೊಡಬಾರ್ದು, ಈ ಥರ ಶಿಕ್ಷೆ ಕೊಡೋದಾದ್ರೆ ಯಾರಿಗೂ ಅದು ಸರಿ ಹೋಗೋದಿಲ್ಲ, ಅವ್ನು ತಪ್ಪು ಮಾಡಿದ ಸರಿ, ಬೇಡ ಅಂತೇಳಿ ನಿಲ್ಲಿಸಿ ಅವಾಗ ಒಂದು ಅದ್ಭುತವಾದ ಮಾತು ಹೇಳ್ತಾನಂತೆ. ಆ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಚೀಮರ್ ಹೆಂಗೆ ನೋಡಪ್ಪ, ಗುರು ಅಂಗದ್ ಹೇಳ್ತಾನಂತೆ, ನೀನು ಭೂಮಿಯ ತರಹ ವಿಪತ್ತನ್ನು ಎದುರಿಸಬೇಕು, ಪರ್ವತದ ತರಹ ದೃಢತೆಯನ್ನು ತೋರಿಸಬೇಕು, ನದಿಯ ತರಹ ಕರುಣೆಯನ್ನು ತೋರಿಸಬೇಕು. ಜ್ಞಾನಿ ಮತ್ತು ಪವಿತ್ರಾತ್ಮರಿಗೆ ದೈನ್ಯತೆ ಮತ್ತು ಸಮದೃಷ್ಟಿಯನ್ನು ಸುಖ ದುಃಖಗಳಲ್ಲಿ ಕಾಣದಿದ್ರೆ ಅವರು ಕ್ಷಮಾರ್ಹರಾಗಿರುವುದಿಲ್ಲ ಅಂತ ಒಂದು ಉಪದೇಶ ಮಾಡ್ತಾರಂತೆ. ಇದನ್ನು ಕರಾಲರಿಯಾಗಿ ಇದಕ್ಕೆ ಸರಿಯಾಗಿ ಸರಿತೂಗುವಂತ ಫೇಮಸ್ ನಮ್ಮ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಒಂದು ಕೃತಿ, ಅದ್ಭುತ ಕೃತಿ ಬರೆದಿರೋ ಅಮೆರಿಕನ್ ಫಿಲಾಸಫರ್ ಥೋರೋ ಅಂತ ಕರೀತಾರೆ ಅವನು ಕೂಡ ಇದೇ ಥರ ಹೇಳ್ತಾನವನು. ಅದು ಆಶ್ಚರ್ಯ, ಅದೊಂಥರ ಭಾಳ ಚೆನ್ನಾಗಿದೆ. ಇದು ಇಂಗ್ಲೀಷಲ್ಲಿ ಬಂದಿದೆ ಅದು ಅವನು ಹೇಳಿದ್ದು, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಏನು ಹೇಳ್ತಾನೆ ಅಂದರೆ ಥೋರೋ, ಕಲ್ಟಿವೇಟ್ ಪಾವರ್ಟಿ ಲೈಕ್ ಗಾರ್ಡನ್ ಹರ್ಬ್, ಲೈಕ್ ಸೇಜ್. Do not trouble yourself much to get new things, whether clothes or friends. Turn the world, return to them. Things do not change, we change. Sell your clothes and keep your thoughts ಅಂತ ಹೇಳ್ತಾನೆ ಅವನು. ಇದು ಥೋರೋದಲ್ಲಿ ಪೇಜ್ 377ರಲ್ಲಿದೆ. ವಾರ್ಡನ್ ಅಂಡ್ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಹೇಳಿ ಅವನು ಬರೆದಿರೋ ಪುಸ್ತಕದಲ್ಲಿ ಇದಿದೆ. ಇದನ್ನು ನಾನು ಕೋಟ್ ಮಾಡಿದ್ದೀನಿ ಪುಸ್ತಕದಲ್ಲಿ. ಅದು ಪ್ರಸಿದ್ಧ ಅಮೆರಿಕನ್ ದಾರ್ಶನಿಕ ಥೋರೋ ಹೇಳ್ತಾನೆ, ತೋಟದ ಮಧ್ಯೆ ಇರುವ ಒಂದು ಬಳ್ಳಿಯನ್ನು ಬೆಳೆಸುವ ತರಹ ದಾರಿದ್ರ್ಯವನ್ನು ಬೆಳೆಸಬೇಕೆಂದು ಪ್ರತಿಪಾದಿಸಿದ ಹಾಗೆ ಗುರು ಅಂಗದ್ ಕೂಡ ದಾರಿದ್ರ್ಯ, ದೈನ್ಯತೆ, ನಿಕರ್ವತೆಗಳನ್ನು ಸಾಕಿ ಬೆಳೆಸಿ ಪ್ರಸಿದ್ಧಿ ಪಡೆದ ಅಂತ ಹೇಳಲಾಗಿದೆ. ದಾರಿದ್ರ್ಯ ಅಂದ್ರೆ ಅದೊಂದು ಕ್ರೈಮ್ ಅಲ್ಲ, ಅಂದ್ರೆ ಪಾವರ್ಟಿ ಇಸ್ ನಾಟ್ ಎ ಕ್ರೈಮ್. ದಾರಿದ್ರ್ಯ ಅನ್ನೋದು ಅದು ಒಂದು ಕೊಡುಗೆ ಅಂತಲೇ ತಿಳ್ಕೋಬೇಕು. ಅದರಿಂದ ನಮಗೇನು ಕಷ್ಟ ಇರ್ಬೋದು, ಬರ್ಬೋದು, ಏನೋ ಆಗ್ಬೋದು, ಆದರೆ ಅದು ಕ್ರೈಮ್ ಆಗೋದಿಲ್ಲ, ಅದು ಶಿಕ್ಷಾರ್ಹ ಆಗೋದಿಲ್ಲ. ಆ ಥರ ಒಂದು ಭಾವನೆಯಲ್ಲಿ, ಆ ಥರ ಒಂದು ಫಿಲಾಸಫಿ ಹೇಳ್ತಾನೆ ಅವನು. ಸೊ ಹಿಂದೆ ಕೂಡ ಅದಕ್ಕೆ ಒಂದು ಕಡುಬಡತನದಲ್ಲಿ ಬೀಗ್ತಿದ್ದ ಬ್ರಾಹ್ಮಣರು ಕೂಡ ದಾರಿದ್ರ್ಯವನ್ನು ಅಪ್ಕೊಳ್ತಿದ್ರಂತಲ್ಲ. ಈಗಿಲ್ಲ ಬಿಡಿ, ಹಿಂದೆ ಎಲ್ಲ ಹಾಗೆ ಆ ಥರ ಒಂದು ಮನೋಭಾವ ಇತ್ತು, ಒಂದು ಪ್ರತೀತಿ ಇತ್ತು, ಒಂದು ಫಿಲಾಸಫಿ ಇತ್ತು, ತತ್ವ ಇತ್ತು, ಎಲ್ಲ ಇತ್ತು. ಸೊ ಇದು ಭಾಳ ಅಂದರೆ ಗುರು ಅಂಗದ್ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ. ನಾವು ದೈನ್ಯತೆ ಇರಬೇಕು, ನಮಗೆ ಅದು ನಿಗರ್ವತೆ ಇಟ್ಕೊಳ್ಬೇಕು, ದಾರಿದ್ರ್ಯನೂ ಬೇಕು ನಮಗೆ. ಸುಮ್ಮನೆ ದುಡ್ಡು ಐಶ್ವರ್ಯ ಬೇಕು ಅದು ಮಾಡಿಕೊಂಡು ಅದರಿಂದ ಜಾಸ್ತಿ ನಮಗೆ ಅನಾನುಕೂಲ ಆಗ್ತದೆ ಹೊರತು ನಮ್ಗೆ ಯಾವ ಥರದಲ್ಲೂ ನಮಗೆ ಅದರಿಂದ ಉಪಯೋಗ ಬರುವುದಿಲ್ಲ. ಸೊ ನಮಗೆ ಆದಷ್ಟು ನಾವು ದಾರಿದ್ರ್ಯವನ್ನೇ ಒಂದು ಕೊಡುಗೆ ಅಂತ ತಿಳ್ಕೊಂಡು ನಾವು ಅದರಲ್ಲಿ ನಾವು ಇದ್ರೂ ಒಳ್ಳೆಯದಾಗ್ತದೆ ಅನ್ನೋ ಒಂದು ಹೇಳ್ತಾನೆ. ಇಲ್ಲಿವರೆಗೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನು
ಕೆಲವರು ಕೆಲವರು ನಾನಕ ಹೇಳ್ತಾರೆ ನಾನಕ ಹೇಳ್ತಾರೆ ದೇವರ ಇಚ್ಛೆ ಪಡೆದಾತ ಅರಿಯುವನು ದೇವರ ರಹಸ್ಯವನು ರಾಮ 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 ಎನ್ನುವರು ಕೆಲವರು ಖುದಾ ಎನ್ನುವರು ಕೆಲವರು ಕೆಲವರು